ಪ್ರಿಯರೇ, ದೇವರ ಕೃಪೆಯಿಂದ ಸತ್ಯವೇದ ಅಧ್ಯಯನವು ನಮ್ಮ ಜೀವಿತಕ್ಕೆ ಬಹು ಅಮೂಲ್ಯವಾದ ಸತ್ಯಗಳನ್ನು ತಿಳಿಸಿ ನಮ್ಮನ್ನು ಬಲಪಡಿಸಿದೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ಅಧ್ಯಯನದಲ್ಲಿ ಯೇಸು ಕ್ರಿಸ್ತನ 12ನೇ ವರ್ಷದಿಂದ 30ನೇ ವರ್ಷದವರೆಗಿನ ಜೀವಿತ, ಆತನನ್ನು ಸ್ವಂತ ಜನರು ನಿರಾಕರಿಸಿದ್ದು, ಆತನು 2ನೇ ಸಾರಿ ಶಿಷ್ಯರನ್ನು ಕರೆದದ್ದು ಎಂಬ ಬಹು ಅಮೂಲ್ಯವಾದ ಸತ್ಯವನ್ನು ತಿಳಿಯಲಿರುವೆವು. ಹಾಗಾದರೆ ಬನ್ನಿರಿ, ದೇವರ ವಾಕ್ಯದ ಸತ್ಯಗಳು ನಮ್ಮದಾಗಿ ಮಾಡಿಕೊಳ್ಳಲು ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು ಎಂಬುದಾಗಿ ವಾಗ್ದಾನ ಮಾಡಿದಂಥ ನಮ್ಮ ಪ್ರಭುವೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅತಿ ಪವಿತ್ರ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 14ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲಿಲಾಯಕ್ಕೆ ಹೋದನು. ಆತನ ಸುದ್ದಿಯು ಸುತ್ತಲಿರುವ ಪ್ರಾಂತ್ಯದಲ್ಲೆಲ್ಲ ಹಬ್ಬಿಕೊಂಡಿತು ಎಂಬುದಾಗಿ. ಪ್ರಿಯರೇ, ಈ ವಚನದ ಮೂಲಕ ನಾವು ಕಂಡುಕೊಳ್ಳುವುದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶೋಧನೆಯ ನಂತರ ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ಬಂದನು. ನೋಡಿರಿ, ಶೋಧನೆಯು ಒಬ್ಬನನ್ನು ಬಲಗೊಳಿಸಬಹುದು ಅಥವಾ ಅವನನ್ನು ಬಲಹೀನಗೊಳಿಸಬಹುದು. ಸಂಕಷ್ಟ ಹಾಗೂ ಪರಿಶೋಧನೆಗಳು ನಮ್ಮನ್ನು ಸಿಹಿಯಾಗಿ ಮಾಡಬಹುದು ಅಥವಾ ಕಹಿಯಾಗಿಯೂ ಮಾಡಬಹುದು. ಅವು ನಮ್ಮನ್ನು ಮೃದುವಾಗಿಸಬಹುದು, ಇಲ್ಲವೇ ಗಟ್ಟಿಯಾಗಿಸಬಹುದು. ಈ ನಮ್ಮ ವಾಕ್ಯ ಭಾಗಕ್ಕೆ ಬರುವಾಗ ಅಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ಬಲಪಡಿಸುವಿಕೆಯ ಅಗತ್ಯತೆ ಇತ್ತು. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನವು ಇದನ್ನು ನಮಗೆ ದೃಢಪಡಿಸುತ್ತದೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದುದರಿಂದ ಆತನು ಎಲ್ಲ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನನಾಗಬೇಕಾಗಿ ಬಂತು. ಹೀಗೆ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯೂ ನಂಬಿಕೆಯೂ ಉಳ್ಳ ಮಹಾಯಾಜಕನಾದನು ಎಂಬುದಾಗಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾನವನಾದನು ಮತ್ತು ಆತನು ತನ್ನ ಕಠಿಣ ಪರೀಕ್ಷೆಯನ್ನು ಮುಗಿಸಿದ ನಂತರ ಆತನಿಗೆ ಪವಿತ್ರಾತ್ಮನ ಬಲಪಡಿಸುವಿಕೆಯ ಅವಶ್ಯಕತೆ ಇತ್ತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಪವಿತ್ರಾತ್ಮನ ಬಲಪಡಿಸುವಿಕೆಯ ಅವಶ್ಯಕತೆ ಇದ್ದಾಗ ಮಾನವರಾದ ನಮಗೆ ಆತನ ಅಗತ್ಯತೆ ಎಷ್ಟಿರಬಹುದೆಂದು ದಯಮಾಡಿ ಆಲೋಚಿಸಿ ನೋಡಿರಿ. ಮುಂದುವರೆದು ನಾವು 15ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆತನು ಅವರ ಸಭಾಮಂದಿರಗಳಲ್ಲಿ ಬೋಧಿಸುತ್ತಾ ಬಂದನು, ಎಲ್ಲರೂ ಆತನನ್ನು ಹೊಗಳಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಶೋಧನೆಯ ನಂತರ ಯೇಸು ಕ್ರಿಸ್ತನು ಗಲಿಲಾಯಕ್ಕೆ ಹಿಂದಿರುಗಿದನು ಮತ್ತು ಅಲ್ಲಿನ ಸಭಾಮಂದಿರಗಳಲ್ಲಿ ಬೋಧಿಸಿದನು. ಜನರೆಲ್ಲರೂ ಆತನನ್ನು ಹೊಗಳಿದರು ಮತ್ತು ಶ್ಲಾಘಿಸಿದರು. ಈ ವಾಕ್ಯವು ದೇವರ ಸ್ತುತಿಯ ಹಾಗೆ ಕಂಡು ಬರ್ತದಲ್ಲವೇ? ನೋಡಿರಿ, ನಾವು ಆತನನ್ನು ಸ್ತುತಿಸಿ ಅದರೊಂದಿಗೆ ಆತನನ್ನು ನಿರಾಕರಿಸಬಹುದಾದ ಸಾಧ್ಯತೆಗಳು ಇರುತ್ತವೆ. ದೇವರ ಸ್ತುತಿ ಪದಗಳನ್ನು ಹಾಡಿ ಆತನ ಅಧಿಕಾರವನ್ನು ತಳ್ಳಿ ಹಾಕಬಹುದಾದ ಸಾಧ್ಯತೆಗಳು ಸಹ ಇರುತ್ತವೆ. ಹೋಸನ್ನ ಎಂಬುದಾಗಿ ಹಾಡಿ ಆತನಿಗೆ ಕಿರೀಟವನ್ನಿಟ್ಟು ಆತನನ್ನು ಅರಸನನ್ನಾಗಿ ಮಾಡಲು ಬಯಸಿದ ಅದೇ ಜನರ ಗುಂಪು ಮಾರನೇ ದಿವಸ ಆತನನ್ನು ಕ್ರೂಜಿಗೆ ಹಾಕಲು ಹೊರಟಿದ್ದ ಜನಸಮೂಹದೊಂದಿಗೆ ಸೇರಿಕೊಂಡಿತು. ಒಂದು ದಿವಸ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸ್ತುತಿಸಲ್ಪಟ್ಟನು ಮತ್ತು ಮಾರನೇ ದಿವಸ ಆತನು ಕ್ರೂಜಿಗೆ ಹಾಕಲ್ಪಟ್ಟನು. ಎಂಥ ವಿಚಿತ್ರವಾದಂಥ ಸಂಗತಿಯಾಗಿದೆಯಲ್ಲವೇ ಪ್ರಿಯರೇ? ಮುಂದೆ ನಾವು ದೇವರ ವಾಕ್ಯದಲ್ಲಿ ನಮೂದಿಸಲ್ಪಟ್ಟಿರುವ ಅತಿ ಸುಂದರವಾದಂಥ ಘಟನೆಗಳಲ್ಲಿ ಒಂದಾಗಿರುವ ಭಾಗಕ್ಕೆ ಬರುತ್ತೇವೆ. ಇದು ಬೆಳಕಿನಿಂದ ಪ್ರಜ್ವಲಿಸುವ ಮಿನುಗುವ ಕಥೆಯಾಗಿದೆ. ಇದರಲ್ಲಿ ಅರ್ಥದ ಸುವಾಸನೆ ಇರುತ್ತದೆ. ಇದು ನೋಡಲು ಬಲು ಪ್ರಿಯವಾಗಿರುವುದು. ವೈದ್ಯನಾದ ಲೂಕನು ಇದನ್ನು ಈ ರೀತಿಯಲ್ಲಿ ಹೇಳುತ್ತಿರುವನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 16ರಿಂದ 21 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಹೀಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. ಆಗ ಯೆಶಾಯನೆಂಬ ಪ್ರವಾದಿಯ ಗ್ರಂಥದ ಸುರುಳಿಯನ್ನು ಆತನ ಕೈಗೆ ಕೊಡಲಾಗಿ ಆತನು ಆ ಸುರುಳಿಯನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನು ಕಂಡು ಓದಿದನು. ಆ ಮಾತೇನೆಂದರೆ, ಕರ್ತನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದು. ಓದಿದ ಮೇಲೆ ಆತನು ಆ ಸುರುಳಿಯನ್ನು ಸುತ್ತಿ ಸಭಾಮಂದಿರದ ಆಳಿನ ಕೈಗೆ ಕೊಟ್ಟು ಕೂತುಕೊಂಡನು.
ಅಲ್ಲಿದ್ದವರೆಲ್ಲರ ಕಣ್ಣುಗಳು ಆತನ ಮೇಲೆಯೇ ಬಿದ್ದಿರಲಾಗಿ ಆತನು ಅವರಿಗೆ, ಈ ಹೊತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ ಎಂದು ಹೇಳುತ್ತಿರುವಾಗ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ಘಟನೆಯನ್ನು ಡಾಕ್ಟರ್ ಲೂಕನು ಮಾತ್ರ ದಾಖಲಿಸಿರುತ್ತಾನೆ ಮತ್ತು ಇದು ಬಹು ಗಮನಾರ್ಹವಾಗಿರುವುದರಿಂದ ನಾವು ಇದನ್ನು ದಾಟಿಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ. ನೋಡಿರಿ, ಶೋಧನೆಯ ತರುವಾಯ ಯೇಸು ಕ್ರಿಸ್ತನು ತನ್ನ ಸ್ವಸ್ಥಳಕ್ಕೆ ಬಂದನು ಎಂಬುದನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಸಾಮಾನ್ಯವಾಗಿ ಸ್ವಸ್ಥಳದ ಒಬ್ಬ ಹುಡುಗನಾಗಲಿ ಅಥವಾ ಒಬ್ಬ ವ್ಯಕ್ತಿಯಾಗಲಿ ಹೆಸರುವಾಸಿಯಾದಾಗ ಆ ಸ್ಥಳದವರು ಅವನ ಕುರಿತು ಸಹಜವಾಗಿ ಹೆಮ್ಮೆ ಪಡುತ್ತಾರೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ಯೇಸು ಕ್ರಿಸ್ತನು ಸಬ್ಬತ್ ದಿನದ ತನ್ನ ಪದ್ಧತಿಯಂತೆ ನಜರೇತಿನಲ್ಲಿ ಸಭಾಮಂದಿರಕ್ಕೆ ಹೋದನು. ಸಬ್ಬತ್ ದಿನದಂದು ಸಭಾಮಂದಿರಕ್ಕೆ ಹೋಗುವುದು ಯೇಸು ಕ್ರಿಸ್ತನ ಪದ್ಧತಿಯಾಗಿತ್ತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿವಸಗಳಲ್ಲಿ ಸಭಾಮಂದಿರವು ಯಹೂದ್ಯರ ಧಾರ್ಮಿಕ ಸಂಸ್ಥೆಗಳಲ್ಲಿ ಅತಿ ಪ್ರಾಮುಖ್ಯವಾದದ್ದಾಗಿತ್ತು. ಅದು ಬಹುಶಃ ಬಾಬೇಲಿಗೆ ಸೆರೆಯಾಗಿ ತೆಗೆದುಕೊಂಡು ಹೋದಾಗಿನಿಂದ ಅಸ್ತಿತ್ವಕ್ಕೆ ಬಂದದ್ದಾಗಿರಬಹುದು. ಆಗ ಯಹೂದ್ಯರು ತಮ್ಮ ಸ್ವಸ್ಥಳದಿಂದ, ದೇವಾಲಯದಿಂದ ಹಾಗೂ ಯಜ್ಞವೇದಿಯಿಂದ ಬಹು ದೂರದಲ್ಲಿದ್ದರು. ಅಲ್ಲಿ ಅವರು ದೇವರಿಗೆ ಭಯಪಡುವ ವ್ಯಕ್ತಿಯ ಸುತ್ತಲೂ ಸೇರಿ ದೇವರ ವಾಕ್ಯವನ್ನು ಕೇಳುವುದಕ್ಕೂ ಮತ್ತು ಒಂದು ರೀತಿಯ ಆರಾಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದಕ್ಕೂ ತೊಡಗುತ್ತಿದ್ದವರಲ್ಲಿ ಯಾವ ಸಂದೇಹವೂ ಇರುವುದಿಲ್ಲ. ಯೆಹೆಜ್ಕೇಲನ ಪ್ರವಾದನಾ ಗ್ರಂಥ 14ನೇ ಅಧ್ಯಾಯ 1ನೇ ವಚನ ಮತ್ತು 20ನೇ ಅಧ್ಯಾಯ 1ನೇ ವಚನದಲ್ಲಿ ಇಸ್ರಾಯೇಲಿನ ಹಿರಿಯರಲ್ಲಿ ಕೆಲವರು ಯೆಹೆಜ್ಕೇಲನ ಮುಂದೆ ಕೂತುಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಬಹುಶಃ ಅದು ಒಂದು ವೇಳೆ ಸಭಾಮಂದಿರದ ರೀತಿಯಲ್ಲಿ ಸೇರಿದ್ದಿರಬಹುದು. ನೋಡಿರಿ, ಯಹೂದ್ಯರು ತಮ್ಮ ಸೆರೆಯ ವಾಸದಿಂದ ಹಿಂದಿರುಗಿದಾಗ ಸಭಾಮಂದಿರವು ಉಳಿದುಕೊಂಡು ಮುಂದುವರಿಯಿತು. ಮೊದಲಿಗೆ ಅದು ಕೇವಲ ಮೋಶೆಯ ಧರ್ಮಶಾಸ್ತ್ರವನ್ನು ಬಿಡಿಸಿ ಹೇಳುವುದಕ್ಕಾಗಿ ಮಾತ್ರ ಇತ್ತು. ಆದರೆ ನಂತರ ಪ್ರಾರ್ಥನೆ ಮಾಡುವುದನ್ನು ಹಾಗೂ ಬೋಧಿಸುವುದನ್ನು ಸೇರಿಸಲಾಯಿತು. ಹೇಗೂ ಪ್ರಾಥಮಿಕವಾಗಿ ಎಲ್ಲ ದರ್ಜೆಯ ಜನರಿಗೂ ಧರ್ಮಶಾಸ್ತ್ರವನ್ನು ಬೋಧಿಸುವುದಕ್ಕಾಗಿ ಸಭಾಮಂದಿರವಿರುತ್ತಿತ್ತು. ಯೇಸುಕ್ರಿಸ್ತನ ಸಮಯದಲ್ಲಿ ಎಲ್ಲ ದೊಡ್ಡ ಪಟ್ಟಣಗಳಲ್ಲಿಯೂ ಸಭಾಮಂದಿರಗಳು ಇರುತ್ತಿದ್ದವು. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈಗ ಯೇಸುಕ್ರಿಸ್ತನು 12ನೇ ವರ್ಷದಿಂದ 30ನೇ ವರ್ಷದವರೆಗಿನ ಆತನ ಜೀವಿತದ ಮೌನ ಕಾಲದಲ್ಲಿ ಪ್ರತಿ ವಾರದ 7ನೇ ದಿವಸವನ್ನು ಆತನು ಸಭಾಮಂದಿರದಲ್ಲಿ ಕಳೆಯುತ್ತಿದ್ದನು ಎಂಬುದಾಗಿ ನಾವು ಗೊತ್ತು ಮಾಡಿಕೊಳ್ಳಬಹುದು. ಯಾಕಂದರೆ ಅದು ಆತನ ಪದ್ಧತಿಯಾಗಿತ್ತು. ಮಿಕ್ಕ 6 ದಿವಸಗಳ ಬಗ್ಗೆ ನಮಗೆ ಹೆಚ್ಚು ತಿಳಿದಿರುವುದಿಲ್ಲ. ಒಂದು ವಿಷಯವಂತೂ ನಿಜ, ಆತನು ಆ ದಿವಸಗಳಲ್ಲಿ ಬಡಿಗನಾಗಿ ಕೆಲಸವನ್ನು ಮಾಡುತ್ತಿದ್ದನು. ನೋಡಿರಿ, ಆತನು ನಿರ್ದಿಷ್ಟವಾದ ಸ್ಥಳದಲ್ಲಿ ದೇವಾರಾಧನೆಗೆ ಹೋಗುತ್ತಿದ್ದನು. ಯಾಕಂದರೆ ಅಲ್ಲಿ ಆತನು ಸಾಕ್ಷಿಯಾಗಿರಲು ಬಯಸಿದ್ದನು. ನಮ್ಮ ವಾಕ್ಯ ಭಾಗಕ್ಕೆ ಬರುವಾಗ ಯೇಸುಕ್ರಿಸ್ತನು ಸ್ವಲ್ಪ ಸಮಯ ತನ್ನ ಸ್ವಸ್ಥಳಕ್ಕೆ ಬಂದಿರುವನು ಮತ್ತು ಆತನು ಸಭಾಮಂದಿರಕ್ಕೆ ಹೋಗಿರುವನು. ಅಲ್ಲಿ ಯೆಶಾಯನೆಂಬ ಪ್ರವಾದಿಯ ಗ್ರಂಥದ ಸುರುಳಿಯು ಆತನ ಕೈಗೆ ಕೊಡಲ್ಪಟ್ಟಿರುವುದು. ಅಂದಿನ ದಿನಗಳಲ್ಲಿ ಇಂದಿನ ಹಾಗೆ ಅಧ್ಯಾಯಗಳು ಇರಲಿಲ್ಲ. ಆದ್ದರಿಂದ ಇಂದು ನಮ್ಮ ಸತ್ಯವೇದಗಳಲ್ಲಿರುವ ಯೆಶಾಯನ ಪ್ರವಾದನಾ ಗ್ರಂಥ 61ನೇ ಅಧ್ಯಾಯ ಪ್ರಾರಂಭದ 2 ವಚನಗಳ ವಾಕ್ಯ ಭಾಗವನ್ನು ಯೇಸುಕ್ರಿಸ್ತನು ಆ ಸುರುಳಿಯಲ್ಲಿ ಕಂಡುಕೊಂಡು ಅದನ್ನು ಓದಿದನು. ಆತನು ಓದಿದ್ದರಲ್ಲಿ ಪ್ರಾಮುಖ್ಯವಾದಂಥ ವಿಷಯವೇನೆಂದರೆ, ಆತನು ಒಂದು ಪದ ಸಂಗ್ರಹವನ್ನು ಓದದೆ ಆ ವಾಕ್ಯ ಭಾಗವನ್ನು ಮುಗಿಸಿದನು. ಆತನು ಓದದೆ ಬಿಟ್ಟ ಪದ ಸಂಗ್ರಹ ಯಾವುದೆಂದರೆ, ನಮ್ಮ ದೇವರು ಮುಯ್ಯಿ ತೀರಿಸುವ ದಿನ ಎಂಬುದೇ. ಪ್ರಿಯರೇ, ಯಾಕೆ ಆ ವಾಕ್ಯ ಭಾಗವನ್ನು ಆತನು ಓದದೆ ಬಿಟ್ಟನು? ಯಾಕಂದರೆ ಅದನ್ನು ಹೊರತುಪಡಿಸಿ ಆ ವಾಕ್ಯ ಭಾಗದಲ್ಲಿ ಬರುವ ಉಳಿದೆಲ್ಲ ಸಂಗತಿಗಳು ಯೇಸುಕ್ರಿಸ್ತನ ಮೊದಲನೆಯ ಬರೋಣದಲ್ಲಿ ನೆರವೇರುತ್ತವೆ. ಆದರೆ ಆತನು ಓದದೆ ಬಿಟ್ಟ ಆ ಭಾಗವು ಆತನ 2ನೇ ಬರೋಣದಲ್ಲಿ ನೆರವೇರುತ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರು ಮುಯ್ಯಿ ತೀರಿಸುವ ದಿನದ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ಅದು ಕೀರ್ತನೆಗಳು 2ನೇ ಅಧ್ಯಾಯ 8ನೇ ವಚನದಲ್ಲಿ, ನೀನು ಕೇಳಿಕೊಂಡರೆ ನಾನು ಅನ್ಯ ಜನಗಳನ್ನೆಲ್ಲ ನಿನಗೆ ಅಧೀನ ಮಾಡುವೆನು, ಭೂಮಿಯ ಕಟ್ಟಕಡೆಯವರೆಗೂ ಇರುವ ಎಲ್ಲ ದೇಶಗಳನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡುವೆನು ಎಂಬುದಾಗಿ ದೇವರಿಂದ ಹೇಳಲ್ಪಟ್ಟಿರುವ ಆ ಸಮಯವಾಗಿರುತ್ತದೆ. ಪ್ರಿಯರೇ, ದೇವರು ಅನ್ಯ ಜನಗಳನ್ನೆಲ್ಲ ತನ್ನ ಅಧೀನಕ್ಕೆ ಹೇಗೆ ತೆಗೆದುಕೊಳ್ಳಲಿರುವನು? ಅದೇ ಕೀರ್ತನೆಗಳ ಪುಸ್ತಕ 2ನೇ ಅಧ್ಯಾಯ 9ನೇ ವಚನದಲ್ಲಿ, ಕಬ್ಬಿಣದ ಗದೆಯಿಂದ ಅವರನ್ನು ನಾಶ ಮಾಡುವಿ, ಮಣ್ಣಿನ ಮಡಕೆಗಳನ್ನೋ ಎಂಬಂತೆ ಅವರನ್ನು ಒಡೆದು ಹಾಕುವಿ ಎಂದು ಹೇಳಿದನು ಎಂಬುದಾಗಿ ನೋಡುತ್ತೇವೆ. ಆ ರೀತಿಯಲ್ಲಿ ಕರ್ತನು ಅಧಿಕಾರಕ್ಕೆ ಬರಲಿರುವನು. ಅದುವೇ ದೇವರು ಮುಯ್ಯಿ ತೀರಿಸುವ ದಿನವಾಗಿರುವುದು. ಅದು ಕರ್ತನ ಮಹಾದಿನವಾಗಿರುವುದು ಮತ್ತು ಅದು ಯೇಸುಕ್ರಿಸ್ತನ 2ನೇ ಬರೋಣದಲ್ಲಿ ನಡೆಯಲಿರುವುದು. ನೋಡಿರಿ, ಆತನು ಮೊದಲನೇ ಸಾರಿ ಬಂದಾಗ ಬಡವರು ರಕ್ಷಿಸಲ್ಪಡಬೇಕೆಂದು ಸುವಾರ್ತೆಯನ್ನು ಬೋಧಿಸುವನಾಗಿ ಬಂದನು. ರಕ್ಷಣೆಯ ದಿವ್ಯವಾದ ಸಂದೇಶವನ್ನು ಸಾರಲು
ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟವನಾಗಿ ಬಂದನು. ಈಗ ನಾವು ಇನ್ನೂ ಸುವಾರ್ತೆಯ ಅದ್ಭುತವಾದಂಥ ದಿವಸಗಳಲ್ಲಿ ಜೀವಿಸುತ್ತಾ ಇದ್ದೇವೆ. ಆತನು ಎರಡನೇ ಸಾರಿ ಬರುವಾಗ ಅದು ದೇವರು ಮುಯ್ಯಿ ತೀರಿಸುವ ದಿನವಾಗಿರುತ್ತದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 22ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು, ಇವನು ಯೋಸೇಫನ ಮಗನಲ್ಲವೇ ಎಂದು ಮಾತಾಡಿಕೊಂಡರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಜನರು ಯೇಸು ಕ್ರಿಸ್ತನನ್ನು ನೋಡಿ ಆತನು ಬಡಿಗನಾದ ಯೋಸೇಫನ ಮಗನು ಎಂಬುದನ್ನು ಜ್ಞಾಪಿಸಿಕೊಂಡರು. ಆತನು ಮೆಸ್ಸಿಯನಾಗಲು ಹೇಗೆ ಸಾಧ್ಯ ಎಂಬುದಾಗಿ ಮಾತಾಡಿಕೊಂಡರು. ನೋಡಿರಿ, ಆತನು ನಮ್ಮ ದುರ್ಬಲ ಮಾನವೀಯತೆಯನ್ನು ತನ್ನ ಮೇಲೆ ತೆಗೆದುಕೊಂಡನು ಎಂಬುದನ್ನು ಲೂಕನು ಸ್ಪಷ್ಟಪಡಿಸುತ್ತಿರುವನು. ಪ್ರಿಯರೇ, ನಾವು ಹಾಗೆಯೇ ಮುಂದುವರೆದು ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 23ರಿಂದ 27 ವಚನಗಳನ್ನು ಗಮನಿಸುವಾಗ ಯೇಸು ಕ್ರಿಸ್ತನು ಇಲ್ಲಿ ವಿವರಿಸುತ್ತಿರುವ ರೀತಿಯು ಅದ್ಭುತಕರವಾಗಿದೆ. ಪ್ರಿಯರೇ, ಈ ವಾಕ್ಯ ಭಾಗವನ್ನು ನಿಮಗೆ ಸಮಯವಿದ್ದಾಗ ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನೋಡಿರಿ, ಈ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತನು ವಿವರಿಸುತ್ತಿರುವಂಥ ರೀತಿಯು ಬಹು ಅದ್ಭುತಕರವಾಗಿದೆ. ಇಸ್ರಾಯೇಲ್ ದೇಶದ ಹೊರಗಡೆ ಇದ್ದ ಇಬ್ಬರು ಅನ್ಯರಾದ ಸರೆಪ್ತಾ ಊರಿನ ವಿಧವೆ ಮತ್ತು ಸುರಿಯ ದೇಶದವನಾದ ನಾಮಾನ ಎಂಬವರ ಜೀವಿತದಲ್ಲಿ ದೇವರು ಅದ್ಭುತಕರವಾಗಿ ಕಾರ್ಯ ಮಾಡಿರುವುದನ್ನು ಎತ್ತಿ ಹೇಳಿದನು. ಆತನನ್ನು ಸ್ವೀಕರಿಸಿಕೊಳ್ಳಲು ಅವರು, ಅಂದರೆ ತನ್ನ ಸ್ವಂತ ಜನರು, ಮನಸ್ಸು ಮಾಡದೇ ಇರುವುದರಿಂದ ಅವರು ಮಹಾ ಆಶೀರ್ವಾದವನ್ನು ಕಳಕೊಳ್ಳಲಿರುವರು ಎಂಬುದನ್ನು ಅವರಿಗೆ ತಿಳಿಸಲು ಆತನು ಪ್ರಯತ್ನಿಸುತ್ತಾ ಇರುವನು. ಅವರು ಎಲಿಯನ ಸಮಯದಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಸ್ವಸ್ಥತೆಯನ್ನು ಹೊಂದದೇ ಇದ್ದ ಅನೇಕ ಮಂದಿ ಕುಷ್ಠರೋಗಿಗಳ ಹಾಗೂ ವಿಧವೆಗಳ ಹಾಗೆ ಇರುವರು ಎಂಬುದನ್ನು ಹೇಳುತ್ತಿರುವನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 28ರಿಂದ 30 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಸಭಾಮಂದಿರದಲ್ಲಿರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಗೊಂಡು ಎದ್ದು ಆತನನ್ನು ಊರ ಹೊರಕ್ಕೆ ಅಟ್ಟಿ ತಮ್ಮ ಊರು ಕಟ್ಟಿದ್ದ ಗುಡ್ಡದ ಕಡಿದಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಗೆ ದೊಬ್ಬಬೇಕೆಂದಿದ್ದರು. ಆದರೆ ಆತನು ಅವರ ಮಧ್ಯದಲ್ಲಿ ಹಾದು ಹೊರಟು ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಚನಗಳಲ್ಲಿ ನೋಡುವ ಹಾಗೆ ಯೇಸುಕ್ರಿಸ್ತನ ಸ್ವಂತ ಸ್ಥಳದವರು ಆತನನ್ನು ತಿರಸ್ಕರಿಸಿದರು. ಆತನನ್ನು ಗುಡ್ಡದ ಕಡಿದಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ದೊಬ್ಬುವುದರ ಮೂಲಕ ಆತನನ್ನು ಕೊಲ್ಲಬೇಕೆಂದಿದ್ದರು. ಆದರೆ ಆ ಜನರ ಗುಂಪಿನ ಮಧ್ಯದಿಂದ ಆತನು ಹೊರಟು ಹೋಗಿರುವುದು ಒಂದು ಅದ್ಭುತಕರವಾದ ಸಂಗತಿಯಾಗಿದೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 31ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ. ಬಳಿಕ ಆತನು ಗಟ್ಟಾ ಇಳಿದು ಗಲಿಲಾಯಕ್ಕೆ ಸೇರಿದ ಕಪೆರ್ನೌಮೆಂಬ ಊರಿಗೆ ಬಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಚನದಿಂದ ಹಿಡಿದು ಈ ಅಧ್ಯಾಯದ ಕೊನೆಯ ವಚನದವರೆಗೆ ಇರುವ ಭಾಗದಲ್ಲಿ ಯೇಸುಕ್ರಿಸ್ತನೊಂದಿಗೆ ನಾವು ಒಂದು ದಿವಸವನ್ನು ಕಳೆಯಲಿರುವೆವು. ನೋಡಿರಿ, ಯೇಸುಕ್ರಿಸ್ತನು ಈ ಭೂಮಿಯ ಮೇಲೆ ನಡೆದಾಡುವಾಗ ನಮಗೆ ಈ ರೀತಿಯಾಗಿ ಆತನೊಂದಿಗೆ ಒಂದು ದಿನವನ್ನು ಕಳೆಯಲು ಅವಕಾಶ ಸಿಕ್ಕಿದ್ದರೆ ಎಷ್ಟು ಒಳ್ಳೆಯದಾಗಿರುತ್ತದಲ್ಲವೇ? ಹೇಗೂ ವೈದ್ಯನಾದ ಲೂಕನು ಇದನ್ನು ನಮಗೆ ಸಾಧ್ಯವಾಗಿರಿಸಿರುವನು. ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 32ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅಲ್ಲಿ ಸೇರಿದ ಕಪೆರ್ನೌಮೆಂಬ ಊರಿಗೆ ಬಂದನು. ಅಲ್ಲಿ ಸಬ್ಬತ್ ದಿನದಲ್ಲಿ ಅವರಿಗೆ ಉಪದೇಶ ಮಾಡುತ್ತಿರಲು ಆತನ ಮಾತು ಅಧಿಕಾರವುಳ್ಳದ್ದಾಗಿದ್ದರಿಂದ ಅವರು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟರು ಎಂಬುದಾಗಿ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ಸಭಾಮಂದಿರಗಳಲ್ಲಿ ಬೋಧಿಸುತ್ತಾ ಇರುವಾಗ ಆತನು ಶಾಸ್ತ್ರೀ ಫರಿಸಾಯರಂತೆ ಮಾತಾಡದೆ ಅಧಿಕಾರವುಳ್ಳವನಾಗಿ ಮಾತಾಡಿದನು. ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 33ರಿಂದ 37 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆ ಸಭಾಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು. ಆ ದೆವ್ವವು, ಹಾ ನಜರೇತಿನ ಯೇಸುವೆ, ನಮ್ಮ ಗೊಡವೆ ನಿನಗೇಕೆ? ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ? ನಿನ್ನನ್ನು ಬಲ್ಲೆನು, ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ಅಬ್ಬರಿಸಿ ಹೇಳಿತು. ಯೇಸು ಅದನ್ನು ಗದರಿಸಿ, ಸುಮ್ಮನಿರು, ಇವನನ್ನು ಬಿಟ್ಟು ಹೋಗು ಎನ್ನಲಾಗಿ ಆ ದೆವ್ವವು ಅವನನ್ನು ನಡುವೆ ಕೆಡವಿ ಅವನಿಗೆ ಯಾವ ಕೇಡನ್ನೂ ಮಾಡದೆ ಬಿಟ್ಟು ಹೋಯಿತು. ಅದಕ್ಕೆ ಎಲ್ಲರೂ ಬೆರಗಾಗಿ, ಇದೆಂಥ ಮಾತಾಗಿರಬಹುದು? ಈತನು ಅಧಿಕಾರದಿಂದಲೂ ಬಲದಿಂದಲೂ ದೆವ್ವಗಳಿಗೆ ಅಪ್ಪಣೆ ಕೊಡುತ್ತಾನೆ, ಅವು ಬಿಟ್ಟು ಹೋಗುತ್ತವೆ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು. ಮತ್ತು ಆತನ ಸುದ್ದಿಯು ಸುತ್ತಲಿರುವ ಪ್ರಾಂತ್ಯದ ಊರುಗಳಲ್ಲೆಲ್ಲ ಹಬ್ಬಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ,
ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ನಡೆದಾಡುವಾಗ ಯಾವ ರೀತಿಯಲ್ಲಿ ದೆವ್ವಗಳು ತಮ್ಮ ಕಾರ್ಯಗಳನ್ನು ಮಾಡುತ್ತಿದ್ದವೋ ಹಾಗೇ ಇಂದೂ ಸಹ ಅವು ಕಾರ್ಯಗಳನ್ನು ಮಾಡುತ್ತಾ ಇರುವವು. ಯೇಸು ಕ್ರಿಸ್ತನು ಗದರಿಸುವ ಮೂಲಕ ಒಬ್ಬ ಮನುಷ್ಯನಿಂದ ದೆವ್ವವನ್ನು ಓಡಿಸಿದನು. ಹೀನವಾದ ಹಾಗೂ ಘೋರವಾದ ಕೃತ್ಯಗಳನ್ನು ಮಾಡುವವರು ಸೈತಾನನ ಬಲ ಮತ್ತು ನಿಯಂತ್ರಣದಲ್ಲಿ ಅಡಿಯಲ್ಲಿ ಇರುವುದರಿಂದ ಅವರು ಅಂಥ ಕೃತ್ಯಗಳನ್ನು ಮಾಡುತ್ತಾರೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 38 ಹಾಗೂ 39ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆತನು ಸಭಾಮಂದಿರದಿಂದೆದ್ದು ಸೀಮೋನನ ಮನೆಗೆ ಬಂದನು. ಅಲ್ಲಿ ಸೀಮೋನನ ಅತ್ತೆಯು ಕಠಿಣ ಜ್ವರದಿಂದ ಬಹಳ ಕಷ್ಟಪಡುತ್ತಿರಲಾಗಿ ಆಕೆಯ ವಿಷಯದಲ್ಲಿ ಆತನನ್ನು ಬೇಡಿಕೊಂಡರು. ಆತನು ಆಕೆಯ ಬಳಿ ನಿಂತು ಬಾಗಿ ಆ ಜ್ವರವನ್ನು ಗದರಿಸಲು ಅದು ಆಕೆಯನ್ನು ಬಿಟ್ಟು ಹೋಯಿತು. ಕೂಡಲೇ ಆಕೆಯು ಎದ್ದು ಅವರಿಗೆ ಉಪಚಾರ ಮಾಡಿದಳು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಸಭಾಮಂದಿರವನ್ನು ಬಿಟ್ಟ ನಂತರ ಯೇಸು ಕ್ರಿಸ್ತನು ಬಹುಶಃ ಮಧ್ಯಾಹ್ನದ ಭೋಜನಕ್ಕಾಗಿ ಸೀಮೋನ್ ಪೇತ್ರನ ಮನೆಗೆ ಹೋಗಿರಬಹುದು. ಆತನು ಅಲ್ಲಿರುವಾಗ ಪೇತ್ರನ ಅತ್ತೆಯನ್ನು ಸ್ವಸ್ಥಪಡಿಸಿದನು. ಯಾಕಂದರೆ ಆಕೆಯು ಕಠಿಣ ಜ್ವರದಿಂದ ಬಳಲುತ್ತಾ ಇದ್ದಳು. ಪ್ರಿಯರೇ, ಅದು ನಿಜವಾಗಿಯೂ ಗಂಭೀರವಾದದ್ದಾಗಿತ್ತು. ಯಾಕೆಂದರೆ ಅಂದಿನ ದಿನಗಳಲ್ಲಿ ಜ್ವರದ ಘೋರತೆಯನ್ನು ಅದು ಚಿಕ್ಕದು ಅಥವಾ ದೊಡ್ಡದು ಎಂಬುದಾಗಿ ಗುರುತಿಸುತ್ತಿದ್ದರು. ಇಂತಹ ಜ್ವರವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಗದರಿಸಿದನು ಮತ್ತು ಸತ್ಯವೇದವು ಹೇಳುವ ಪ್ರಕಾರ ಆ ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು ಮತ್ತು ಆಕೆಯು ಕೂಡಲೇ ಎದ್ದು ಅವರಿಗೆ ಉಪಚಾರ ಮಾಡಿದಳು. ನೋಡಿರಿ, ಯೇಸು ಕ್ರಿಸ್ತನು ಯಾರನ್ನಾದರೂ ಗುಣಪಡಿಸಿದಾಗ ಸ್ವಸ್ಥತೆಯು ಕ್ರಮೇಣವಾಗಿ ಸಂಭವಿಸಲಿಲ್ಲ, ಆದರೆ ಅದು ತಕ್ಷಣ ನೆರವೇರಿತು ಮತ್ತು ಅದು ಅದ್ಭುತಕರವಾದಂಥ ಸಂಗತಿಯಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 40ರಿಂದ 44 ವಚನಗಳನ್ನು ಓದುವಾಗ ದಯಮಾಡಿ ಈ ವಚನಗಳನ್ನು ನೀವು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಗಮನಿಸಿರಿ, ಯೇಸು ಕ್ರಿಸ್ತನ ದಿನವು ಬೆಳಗ್ಗೆ ಸಭಾಮಂದಿರದಲ್ಲಿ ಬೋಧಿಸುವುದರೊಂದಿಗೆ ಪ್ರಾರಂಭಗೊಂಡಿತ್ತು. ಈಗ ಸಾಯಂಕಾಲವಾಗಿದೆ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೊರಗಡೆಯಲ್ಲಿ ಕೂಡಿ ಬಂದಿರುವ ಜನರ ಗುಂಪಿನ ಬಳಿಗೆ ಹೋಗಿ ಒಬ್ಬರ ನಂತರ ಒಬ್ಬರ ಮೇಲೆ ತನ್ನ ಕೈಗಳನ್ನು ಇಡುತ್ತಾ ಅವರನ್ನು ಗುಣಪಡಿಸಿದನು. ಈ ಘಟನೆಯನ್ನು ನಮೂದಿಸಿದ ಮತ್ತಾಯನು ಯೆಶಾಯನ ಪ್ರವಾದನಾ ಗ್ರಂಥದಿಂದ ಒಂದು ವಾಕ್ಯ ಭಾಗವನ್ನು ಹೇಳುತ್ತಿರುವನು. ಅದನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು ಎಂಬುದಾಗಿ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅದ್ಭುತಕರವಾದಂಥ ರೀತಿಯಲ್ಲಿ ಜನರನ್ನು ಗುಣಪಡಿಸಿದನು. ಯೆಶಾಯನ ಪ್ರವಾದನಾ ಗ್ರಂಥ 53ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಬಾಧಿತನು, ಕುಗ್ಗಿಸಲ್ಪಟ್ಟವನು ಎಂಬುದಾಗಿ ಇಸ್ರಾಯೇಲ್ ದೇಶದವರು ಎಣಿಸಿದಾಗ್ಯೂ ಆತನು ಮಹಾ ಅನುಕಂಪದಿಂದ ಜನರ ಸಂಕಷ್ಟಗಳನ್ನು ಹಾಗೂ ರೋಗಗಳನ್ನು ಹೊತ್ತುಕೊಂಡನು. ನಾವು ಸಹ ಆತನನ್ನು ಹಾಗೆಯೇ ಎಣಿಸುವವರಾಗಿದ್ದೇವೆ. ಆತನು ಜನರನ್ನು ಅವರ ನಂಬಿಕೆಯ ಆಧಾರದ ಮೇಲೆ ಗುಣಪಡಿಸಲಿಲ್ಲ, ಆದರೆ ಆತನ ಅನುಕಂಪದ ಹೃದಯವು ಆತನನ್ನು ಅವರ ವಿಶ್ವಾಸದಲ್ಲಿ ಚಲಿಸುವಂತೆ ಮಾಡಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂಥ ಅನುಕಂಪದ ಹೃದಯವನ್ನು ನಾವು ಸಹ ಹೊಂದಿಕೊಳ್ಳುವಂತೆ ಹೇಳಲ್ಪಟ್ಟಿರುವೆವು. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ ಎಂಬುದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುತ್ತೇವೆ. ಇಲ್ಲಿಗೆ ಪ್ರಿಯರೇ, ಲೂಕನು ಬರೆದ ಸುವಾರ್ತೆಯ 4ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಮಹಿಮೆಯುಂಟಾಗಲಿ. ಬನ್ನಿರಿ ಪ್ರಿಯರೇ, ಈಗ ನಾವು 5ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ 5ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೇಸು 2ನೇ ಸಾರಿ ಶಿಷ್ಯರನ್ನು ಕರೆದದ್ದು, ಕುಷ್ಠರೋಗಿಯನ್ನು ವಾಸಿ ಮಾಡಿದ್ದು, ಪಾರ್ಶ್ವವಾಯು ರೋಗಿಯನ್ನು ಗುಣಪಡಿಸಿದ್ದು, ಮತ್ತಾಯನನ್ನು ಕರೆದದ್ದು, ಹೊಸ ವಸ್ತ್ರ ಮತ್ತು ಬುದ್ದಲಿಗಳ ಸಾಮ್ಯವನ್ನು ಕೊಟ್ಟದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯದ ಪ್ರಾರಂಭದ 3 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು
ದೇವರ ವಾಕ್ಯವನ್ನು ಕೇಳುತ್ತಿರಲು ಗೆನೆಜರೆತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಗೆನೆಜರೆತ್ ಕೆರೆಯು ಗಲಿಲಾಯದ ಸಮುದ್ರವೆಂಬುದಾಗಿಯೂ ಕರೆಯಲ್ಪಡುತ್ತದೆ. ಬೆಸ್ತರು ತಮ್ಮ ಹಡಗುಗಳನ್ನು ಬಿಟ್ಟು ತಮ್ಮ ಬಲೆಗಳನ್ನು ತೊಳೆಯುತ್ತಾ ಇದ್ದರು. ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಸೀಮೋನ್ ಪೇತ್ರನ ಹಡಗಿನಲ್ಲಿ ಏರಿ ಅದನ್ನು ಭೂಮಿಯಿಂದ ಸ್ವಲ್ಪ ದೂರಕ್ಕೆ ತಳ್ಳುವಂತೆ ಕೇಳಿಕೊಂಡನು. ಆ ಹಡಗು ಈಗ ಯೇಸುಕ್ರಿಸ್ತನ ಉಪದೇಶದ ವೇದಿಕೆಯಾಗಿರುವುದು. ನೋಡಿರಿ, ಈ ನಿದರ್ಶನವು ರೂಪಾತ್ಮಕವೂ ಸೂಚನಾತ್ಮಕವೂ ಆಗಿರುವುದು. ಹೌದು ಪ್ರಿಯರೇ, ದೇವರ ವಾಕ್ಯವು ಬೋಧಿಸಲ್ಪಡುವ ಪ್ರತಿಯೊಂದು ವೇದಿಕೆಯು ಅದು ಮೀನುಗಳನ್ನು ಹಿಡಿಯುವ ಹಡಗು ಆಗಿದೆ. ಯಾಕಂದರೆ ಪ್ರತಿಯೊಂದು ವೇದಿಕೆಯು ಮೀನುಗಳನ್ನು ಹಿಡಿಯುವ ಪ್ರಯತ್ನದಲ್ಲಿ ದೇವರ ವಾಕ್ಯವನ್ನು ಕೊಡುವ ಸ್ಥಳವಾಗಿದೆ. ಆತನು ಈ ಮನುಷ್ಯರಿಗೆ ತಾನು ಇವರನ್ನು ಒಂದು ದಿವಸ ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡಲಿರುವನೆಂಬುದಾಗಿ ಹೇಳಿದನು. ಅಂದರೆ ಪ್ರತಿ ಸಾರಿ ವಾಕ್ಯವನ್ನು ಸಾರಿದಾಗ ನಾವು ಮೀನುಗಳನ್ನು ಹಿಡಿಯಲಿರುವೆವು ಎಂಬುದು ಅದರ ಅರ್ಥವಲ್ಲ. ಆದರೆ ವೇದಿಕೆಯ ಮೇಲಿರುವವನು ಮನುಷ್ಯರ ಆತ್ಮಗಳನ್ನು ಹಿಡಿಯುವ ಉತ್ಕೃಷ್ಟವಾದಂಥ ವ್ಯವಹಾರದಲ್ಲಿ ಇರುವನು ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಮಾತಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ, ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ಯೇಸುಕ್ರಿಸ್ತನು ಜನರೊಂದಿಗೆ ಮಾತಾಡುವುದನ್ನು ಮುಗಿಸಿದ ನಂತರ ಆ ಬೆಸ್ತರಿಗೆ ಸದ್ಯಕ್ಕೆ ಮನುಷ್ಯರನ್ನು ಹಿಡಿಯೋದು ಬೇಡ, ಮೀನುಗಳನ್ನು ಹಿಡಿಯಲು ಹೋಗೋಣ ಎಂಬುದಾಗಿ ಹೇಳಿದನು. ನೋಡಿರಿ, ಯೇಸುಕ್ರಿಸ್ತನು ಮೊದಲನೆಯ ಸಾರಿ ಈ ಮನುಷ್ಯರನ್ನು ಕರೆದದ್ದು ಯಾವಾಗ ಎಂಬುದನ್ನು ನೋಡುವುದಾದರೆ, ಆತನು ಗಲಿಲಾಯ ಸಮುದ್ರ ತೀರದಲ್ಲಿ ನಡೆದಾಡುತ್ತಿರುವಾಗ ಸೀಮೋನ್ ಪೇತ್ರನು ಅವನ ತಮ್ಮನಾದ ಅಂದ್ರೆಯನು ತಮ್ಮ ಬಲೆಗಳನ್ನು ಸಮುದ್ರದಲ್ಲಿ ಬೀಸುವುದನ್ನು ಕಂಡು ಅವರಿಗೆ, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನೆ ಎಂಬುದಾಗಿ ಹೇಳಿದ್ದ ಆ ಸಮಯದಲ್ಲಿ ಆಗಿತ್ತು. ಇದನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 19ನೇ ವಚನದಲ್ಲಿ ಹಾಗೂ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡಬಹುದು. ಕರ್ತನಲ್ಲಿ ಪ್ರಿಯರೇ, ಮತ್ತಾಯ, ಮಾರ್ಕ, ಲೂಕ ಹಾಗೂ ಯೋಹಾನ ಇವರೆಲ್ಲ ಬರೆದ ಸುವಾರ್ತೆಗಳನ್ನು ನಾವು ಹೋಲಿಸಿ ನೋಡುವಾಗ ಯೇಸು ಕ್ರಿಸ್ತನು ತನ್ನ ಮೊದಲ ಶಿಷ್ಯರನ್ನು 3 ಸಾರಿ ಕರೆದನು ಎಂಬುದು ಬಹು ಸ್ಪಷ್ಟವಾಗಿ ಕಂಡುಬರುತ್ತದೆ. ಮೊದಲನೇ ಸಾರಿ ಅವರನ್ನು ಯೆರೂಸಲೇಮಿನಲ್ಲಿ ಭೇಟಿ ಮಾಡಿದನು. ಅನೇಕರನ್ನು ಆತನು ಅಲ್ಲಿಯೇ ಭೇಟಿ ಮಾಡಿದನು. ಯೋಹಾನನು ತನ್ನ ಸುವಾರ್ತೆಯ 1ನೇ ಅಧ್ಯಾಯದಲ್ಲಿ ಈ ವಿಷಯವನ್ನು ನಮಗೆ ತಿಳಿಸುತ್ತಾನೆ. ಸ್ನಾನಿಕನಾದ ಯೋಹಾನನು ಯೇಸು ಕ್ರಿಸ್ತನನ್ನು ಗುರುತಿಸಿದಾಗ ಅವನ ಹಿಂಬಾಲಕರಾಗಿದ್ದ ಸೀಮೋನ್ ಪೇತ್ರ, ಅಂದ್ರೆಯ, ಫಿಲಿಪ್ಪ ಮತ್ತು ನತಾನಯೇಲರು ಯೇಸುವನ್ನು ಸಂಧಿಸಿದರು. ಆದರೆ ಆಗ ಯೇಸು ಕ್ರಿಸ್ತನು ಅವರನ್ನು ತನ್ನ ಶಿಷ್ಯರಾಗುವಂತೆ ಇನ್ನೂ ಕರೆದಿರಲಿಲ್ಲ. ಅದರ ನಂತರ ಆತನು ಗಲಿಲಾಯ ಸಮುದ್ರ ತೀರದಲ್ಲಿ ನಡೆದಾಡುವಾಗ ಅಣ್ಣ ತಮ್ಮಂದಿರಾಗಿದ್ದ ಸೀಮೋನ್ ಪೇತ್ರನನ್ನು ಹಾಗೂ ಅಂದ್ರೆಯನನ್ನು ಕರೆದಿದ್ದರು. ಆತನು ಅವರನ್ನು ಕರೆದಾಗ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಬಂದಿದ್ದರು. ಅದನ್ನು ನಾವು ಮತ್ತಾಯನ ಹಾಗೂ ಮಾರ್ಕನ ಸುವಾರ್ತೆಗಳಲ್ಲಿ ಗಮನಿಸುತ್ತೇವೆ. ಈಗ ಲೂಕನ ಸುವಾರ್ತೆಗೆ ಬರುವಾಗ ಅವರು ಪುನಃ ಮೀನು ಹಿಡಿಯುವ ಕೆಲಸದಲ್ಲಿ ಇರುವರು. ಈ ಸಾರಿ ಯೇಸು ಕ್ರಿಸ್ತನು ಅವರನ್ನು ಮತ್ತೆ ಕರೆಯುತ್ತಿರುವನು ಮತ್ತು ಅವರನ್ನು ಯೇಸು ಕ್ರಿಸ್ತನು ಅಪೋಸ್ತಲರನ್ನಾಗಿ ಮಾಡಿದನು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಇಂದಿನ ಧ್ಯಾನದ ಮೂಲಕ ನೀವೆಲ್ಲರೂ ಆತ್ಮಿಕ ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟಿದ್ದೀರೆಂದು ನಾನು ನಂಬುತ್ತೇನೆ. ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯರೇ, ಕರ್ತನಾದ ಯೇಸು ಮಾನವನಾಗಿ ತನಗಾದ ಶೋಧನೆಯನ್ನು ಜಯಿಸಿದ ನಂತರ ಆತ್ಮನಿಂದ ಬಲಹೊಂದಿ ವಾಡಿಕೆಯ ಪ್ರಕಾರ ಸಭಾಮಂದಿರದಲ್ಲಿ ತನ್ನ ಮೊದಲನೆಯ ಮತ್ತು 2ನೆಯ ಬರೋಣದ ವಿಷಯವಾಗಿ ಬರೆದ ಪ್ರವಾದನೆಯನ್ನು ಓದಿ ತನ್ನ ವಿಷಯವಾಗಿ ಪ್ರಕಟಿಸಿಕೊಂಡನು. ಆತನ ಸ್ವಂತ ಜನರು ಆತನನ್ನು ನಿರಾಕರಿಸಿದರು ಮತ್ತು ಅದ್ಭುತ ಕಾರ್ಯಗಳಲ್ಲಿ ಆತನು ತನ್ನ ಬಲವನ್ನು ತೋರಿಸಿದ್ದನ್ನು ಹಾಗೂ 2ನೆಯ ಸಾರಿ ತನ್ನ ಶಿಷ್ಯರನ್ನು ಕರೆದ ವೃತ್ತಾಂತವನ್ನು ಧ್ಯಾನಿಸಿದೆವು. ಪ್ರಿಯರೇ, ನಾವೆಲ್ಲರೂ ಅನುದಿನವೂ ಆತನ ಕರೆಗೆ ಓಗೊಟ್ಟು ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಸಾಕ್ಷಿಯ ಜೀವಿತವನ್ನು ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ,
ನಿನ್ನ ವಾಕ್ಯದ ಮೂಲಕ ನೀನು ನಮ್ಮ ಸಂಗಡ ಮಾತನಾಡಿದ್ದಿ. ನಾವು ನಿನ್ನನ್ನು ತಿಳಿದುಕೊಂಡು ನಮ್ಮ ಜೀವಿತದಲ್ಲಿ ನಂಬಿಗಸ್ತರಾಗಿ ನಿನ್ನ ಸಾಕ್ಷಿಗಳಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರ ಈ ಕೃಪಾ ಸಮಯದಲ್ಲಿ ಯಾರ್ಯಾರು ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ದುಃಖ ಕಣ್ಣೀರಿನಲ್ಲಿದ್ದಾರೋ, ರೋಗಿಗಳಾಗಿದ್ದಾರೋ ಅವರನ್ನು ಕರುಣಿಸು. ನೀನವರ ಪ್ರಾರ್ಥನೆ ಭಿನ್ನಗಳನ್ನು ಆಲಿಸಿ ಸದುತ್ತರ ಕೊಟ್ಟು ಬಿಡುಗಡೆಯನ್ನು, ಆರೋಗ್ಯವನ್ನು, ಸಮಾಧಾನವನ್ನು ಅನುಗ್ರಹಿಸಬೇಕಾಗಿ ಬೇಡುವರಾಗಿದ್ದೇವೆ. ಹೀಗೆ ನಿನ್ನನ್ನು ಪ್ರೀತಿಸುತ್ತಾ ನಿನ್ನ ಸಾಕ್ಷ್ಯ ಜೀವಿತವನ್ನು ನಾವೆಲ್ಲರೂ ಜೀವಿಸೋಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಸತ್ಯವೇದ ಅಧ್ಯಯನವು ನಮ್ಮೆಲ್ಲರನ್ನು ಪೂರ್ಣವಾದ ತಿಳುವಳಿಕೆಗೆ ನಡೆಸುತ್ತಿದೆಯಲ್ಲವೇ? ಹಾಗಾದರೆ ಇನ್ನು ಯಾಕೆ ತಡ ಮಾಡುತ್ತೀರಿ? ಇಂದೇ ಕರೆ ಮಾಡಿರಿ. ಈ ಸೇವೆಯನ್ನು ಬೆಂಬಲಿಸಿರಿ. ತಿರುಗಿ ಭೇಟಿಯಾಗೋಣ. ವಂದನೆಗಳು.